ಒಂದು ಹೇಳ್ತೀವಿ ನಾವು ಸಾಮಾನ್ಯವಾಗಿ ದೇವ್ರಿಗೆ ಕಣ್ಣಿಲ್ಲ ನೋಡಲ್ಲ ಅಂತೆಲ್ಲ ಬೈತಾ ಇರ್ತೀವಿ. ಸಾಮಾನ್ಯವಾಗಿ ಬರೋದಿದು. ಒಬ್ಬ ವ್ಯಾಪಾರಿ ಇದ್ದ. ವ್ಯಾಪಾರಿ ತನ್ನ ಹಡಗಿನಲ್ಲಿ ವ್ಯಾಪಾರ ಮಾಡೋನು. ಹಡಗು ತೊಗೊಂಡು ಹೊರಟ ಸಮುದ್ರದಲ್ಲಿ. ಒಂದು ಸಲ ಸಾಕಷ್ಟು ತುಂಬಿಕೊಂಡಿದ್ದಾನೆ, ಜಾಸ್ತಿ ಮಾರಾಟ ಮಾಡಬೇಕು, ಲಾಭ ತರಬೇಕು ಅಂತ. ಬಿರುಗಾಳಿ ಬಂತು. ಬಿರುಗಾಳಿ ಹೋಗಿ ಒಂದು ದ್ವೀಪಕ್ಕೆ ಹೊಡಿತು ಹಡಗು. ಹೊಡೆದ ತಕ್ಷಣ ಹಡಗು ಹೊಡೆದು ಛಿದ್ರ ಆಯಿತು. ಸಮುದ್ರದಲ್ಲಿ ಹಾರಿ ಬಿದ್ದ. ಪುಣ್ಯಕ್ಕೊಂದು ಏನೋ ಮರದ ತುಂಡು ಸಿಕ್ತು ಕೈಯಲ್ಲಿ. ಅದು ತೇಲ್ಸ್ಕೊಂಡು ಯಾವುದೋ ಒಂದು ದ್ವೀಪಕ್ಕೆ ಹಾಕಿಬಿಡ್ತು ಇದವನ್ನ. ಆ ದ್ವೀಪ ಎಂಥದ್ದು, ಅದುವರೆಗೂ ಮನುಷ್ಯ ಪ್ರಾಣಿ ಆ ಕಾಲೇ ಇಟ್ಟಿಲ್ಲ ಆ ದ್ವೀಪದಲ್ಲಿ. ಅಂಥದ್ದೊಂದು ದ್ವೀಪ, ಯಾರೂ ಇಲ್ಲ. ಹುಚ್ಚಿಡ್ದಂಗೆ ಆಯಿತು. ಒಳಗೆ ಹೋಗ್ತಾನೆ, ಯಾವ್ಯಾವ ಪ್ರಾಣಿಗಳು, ಏನೇನೋ ಜೀವನ. ಮತ್ತೊಬ್ಬರು ಮುಖ ನೋಡದೆ ಬದುಕೋದು ಕಷ್ಟ ಅಲ್ವಾ. ಅವನಿಗೇನೂ ಗೊತ್ತಿಲ್ಲ ಕೂಡ, ಆರಾಮಾಗಿದ್ದವನು 2 ದಿವಸ. ಊಟ ಏನು ಗತಿ, ತಾನೇ ಹುಡ್ಕೋಬೇಕು. ಕಷ್ಟಪಟ್ಟ, ಒದ್ದಾಡಿದ, ಅತ್ತ ಕರೆದ, ಭಗವಂತ ನಿನಗೆ ಕಣ್ಣಿಲ್ಲ ಅಂದ, ಅನ್ಯಾಯ ಮಾಡಿದೆ ನನಗೆ ಅಂದ. ಅಂದರೆ ಹೊಟ್ಟೆ ತುಂಬುತ್ತಾ? ತಾನೇ ಹುಡ್ಕೊಂಡ, ಹಣ್ಣು ಹುಡ್ಕೊಂಬಂದ. ಕೊನೆಗೆ ಆ ಗರಿ ತಂದು ಏನು ಮಾಡ್ಕೊಂಡ, ಒಂದು ಗುಡಿಸಲು ಕಟ್ಕೊಂಡ, ಬೆಂಕಿ ಮಾಡ್ಕೊಂಡ, ಎಲ್ಲ ಮಾಡ್ಕೊಂಡ. ಒಂದೆಲ್ಲ ರೆಡಿ ಮಾಡ್ಕೊಂಡು ಸದ್ದ ಮಾಡಿಕೊಂಡು ಒಂದು 3-4 ದಿವಸ, 1 ವಾರ ಆಗಿರಬೇಕು ಅದು ಕಷ್ಟಪಟ್ಟಿದ್ದಾನೆ. ಯಾರಾದರೂ ಬರ್ತಾರಾ ಅಂತ ದಂಡೆಗೆ ಬಂದು ಮಲ್ಕೊಳ್ಳೋನು, ಸಮುದ್ರ ದಂಡೆಗೆ. ಯಾರೂ ಕಾಣಿಸ್ತಾ ಇಲ್ಲ. ದೂರ ಹಡಕ್ಕೆ ಬಂದರೆ ಇವ್ರಿಗೆ ಹೆಂಗೆ ಕಾಣಿಸುತ್ತೆ? ಒಂದು ದಿವಸ ಹೀಗೆ ಹುಡ್ಕೊಂಬರಕ್ಕೆ, ಆಹಾರ ಹುಡ್ಕೊಂಬರಕ್ಕೆ ಊರೊಳಗೆ ಹೋದ, ಕಾಡೊಳಗೆ ಹೋದಾಗ ಗುಡ್ಡದ ಮೇಲೆ ಹತ್ತಿದ್ದಾನೆ. ಬೆಂಕಿ ಕಾಣಿಸೋಕೆ ಶುರು ಆಯಿತು. ಅಯ್ಯೋ ಅಂದ. ಬೆಂಕಿ ಬಂದದ್ದು ಎಲ್ಲಿಂದ? ತಾನು ಗುಡಿಸ್ತಿರೋ ಜಾಗದಿಂದ. ಇರೋದನ್ನು ಗುಡಿಸ್ಲ ಕಟ್ಕೊಂಡಿದ್ದೀನಿ ನಾನು ಹೇಗೋ ಕಷ್ಟಪಟ್ಟು. ಓಡಿ ಬಂದು ನೋಡ್ತಾನೆ, ಗುಡಿಸ್ಲಿಕ್ಕೆ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಅದು ಕಡ್ಡಿ ಬೆಂಕಿ ಇಟ್ಟಿದ್ದಾನಲ್ಲ ಉರಿಬೇಕು ಅಂತ. ದಿವಸ ಮ್ಯಾಚ್ ಬಾಕ್ಸ್ ಇಲ್ಲ ಏನಿಲ್ಲ, ಒಮ್ಮೆ ಮಾಡಿದರೆ ಬೆಂಕಿ ಇಟ್ಕೋಬೇಕು ಪರ್ಮನೆಂಟಾಗಿ. ಅದನ್ನು ಇಟ್ಕೊಂಡಿದ್ದಾನೆ. ಗಾಳಿ ಜೋರಾಗಿ ಬಂದಾಗ ಕಿಡಿ ಹತ್ತಿ ಗುಡಿಸ್ಲಿಕ್ಕೆ ಹತ್ಕೊಂಡ್ಬಿಡ್ತು, ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಹೋರಾಡೋಳಕ್ಕೆ ಶುರು ಮಾಡಿದ. ಭಗವಂತ ಇಷ್ಟು ನಿಷ್ಕರಣೆ ಆಗಿಬಿಟ್ಯಾ ನೀನು? ನಾನು ನಿನಗೇನೂ ಕೇಳಿಲ್ಲಪ್ಪ, ತಂದು ಒಗೆದಿದೆಯಲ್ಲ, ನಾನಿಲ್ಲ, ಬಿದ್ದಿದ್ದೀನಿ, ನಾನಾಗೆ ಕಟ್ಕೊಂಡಿದ್ದೇನೆ ಗುಡಿಸ್ಲ ಒಂದು, ಅದನ್ನು ಸುಟ್ಟು ಹಾಕ್ಬೇಕಾ ನೀನು? ನಿನ್ನ ಕಣ್ಣಿಲ್ಲ, ಹಾಗೆ ಹೇಗೆ ಅಂತ ಅಂತ ಕೂಗಾಡ್ದ. ಸುಸ್ತಾದ. ಸಮುದ್ರ ದಂಡೆಗೆ ಬಂದು ಬಿದ್ದುಕೊಂಡ. ನಿದ್ದೆ ಹತ್ಬಿಡ್ತು ಆಯಾಸ ಆದಾಗ. ಇದೇ ನೋಡಿ ಹೇಗಿದೆ, ಹೊಗೆ ಜಗದು ಸೀರೆ ಹೊಗೆ ಆಗಿ ಧಗಿಸು ಒಂದು ಬಂದು ಬಿದ್ದಿದ್ದಾನೆ ಅವನು. ಅವನಿಗೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯಿತು. ಯಾರೋ ಮಾತಾಡೋ ಧ್ವನಿ ಕೇಳಿಸ್ತಾ ಇತ್ತು, ಸಪ್ಪಳ ಕೇಳಿಸ್ತಾ ಇತ್ತು. ಯಾರು ಕಣ್ಣು ತೆಗೆದು ನೋಡ್ತಾನೆ, ಒಂದು ಸಣ್ಣ ನಾವೇ ಬಂದುಬಿಟ್ಟಿದ್ದೆ ದಂಡೆಗೆ. ಒಂದಿಷ್ಟು ಜನ ಬಂದಿದ್ದಾರೆ. ಆಶ್ಚರ್ಯ, ಯಾರು ಬಂದರು, ಯಾಕೆ ಬಂದ್ರಿ ಅಂತ ಕೇಳಿದ್ರು. ಅವ್ರು ಹೇಳಿದಿಲ್ಲ, ನಾವು ದೊಡ್ಡ ಹಡಗಲ್ಲಿ ಹೋಗ್ತಾ ಇದ್ವಿ. ನಾವು ಹೋಗ್ತಿರುವಾಗ ಈ ದ್ವೀಪದಿಂದ ಹೊಗೆ ಬರೋದು ಕಾಣಿಸ್ತು. ನಾವು ಸಾಕಷ್ಟು ಸಲ ಹೋಗಿದ್ದೀವಿ, ಇಲ್ಲಿ ಮನುಷ್ಯರಿಲ್ಲ ಅಂತ ಗೊತ್ತು ನನಗೆ. ಈ ಹೊಗೆ ಬಂದಿರೋದ್ರಿಂದ ಪಾಪ ಯಾರೋ ಆಪತ್ತಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ, ಪಾರು ಮಾಡಬೇಕು ಅಂತ ಸಣ್ಣ ನಾವೆಲ್ಲಿ ಬಂದಿದ್ದೀವಿ ಅಂತ. ಆಗ ಈತ ಕೈ ಮುಗಿದು ಹೇಳಿದಂತೆ, ಭಗವಂತ ಎಂಥ ಮೂರ್ಖ ಇದ್ದೇನೆ ಗೊತ್ತಾ ನಾನು. ನಾನು ಗುಡಿಸ್ಲು ಸುಟ್ಟು ಹಾಕಿದೆಯಲ್ಲಪ್ಪ ನೀನು, ಕಣ್ಣಿಲ್ಲ ನಿಷ್ಕರುಣಿ ನೀನು ಅಂತಂತ ಇದ್ದೆ ನಾನು. ನೀ ಗುಡಿಸ್ಲು ಸುಟ್ಟೋದ್ರಿಂದ ತಾನೇ ಅವ್ರು ಬಂದದ್ದು ನನಗೆ. ಈ ಗುಡಿಸಲು ಸುಟ್ಟದ್ದು ಎದಕ್ಕೆ ಅಂದರೆ ಮತ್ತೊಬ್ಬರು ಕರ್ಕೊಂಬರೋಕ್ಕೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ. ನಾವು ಅನ್ಕೋತೀವಿ ಎಷ್ಟೋ ಸಲ ಭಗವಂತ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂಥೇಳಿ. ಆತ ಸರಿಯಾಗೇ ಮಾಡಿರ್ತಾನೆ. ಆಗಲೇ ನೋಡಿದ್ವಲ್ಲ ಪಕ್ಕಾ ವ್ಯಾಪಾರಿ, ನಮಗೆ ಎಷ್ಟು ಅವಶ್ಯವೋ ಅಷ್ಟೇ ಕೊಡ್ತಾನೆ, ನಾವು ಎಷ್ಟು ಅರ್ಹರಾಗಿದ್ದೇವೋ ಅಷ್ಟೇ ಕೊಡ್ತಾನೆ.